ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಇದಿಷ್ಟೇ ಅಲ್ಲದೆ ದೀರ್ಘಕಾಲದವರೆಗೆ ಕುಳಿತುಕೊಳ್ಳೋದು ಅಥವಾ ನಿಲ್ಲೋದು, ಬೊಜ್ಜು, ಅಧಿಕ ತೂಕ, ಗರ್ಭಧಾರಣೆ, ಹಾರ್ಮೋನುಗಳ ಬದಲಾವಣೆಗಳು, ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲೋರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಭಯ ಪಡಬೇಕಾಗಿಲ್ಲ. ಒಳ್ಳೆಯ ಚಿಕಿತ್ಸೆ ಇದೆ, ಪರಿಣಾಮಕಾರಿ ಪರಿಹಾರ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮೆಗಾವಿನ್ ವಾಸ್ಕ್ಯುಲರ್ ಕೇರ್ನ ಡಾಕ್ಟರ್ ವಿನಯ್ ನ್ಯಾಪತಿ, ಕ್ಲಿನಿಕಲ್ ಅಂಡ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಮ್ಮಲ್ಲೊಂದು ಗೊಂದಲ ಇರೋದು, ಈ ವೆರಿಕೋಸ್ ವೇನ್ಸ್ ಅಂದ ತಕ್ಷಣ ರಕ್ತನಾಳಗಳಿಗೆ ಸಂಬಂಧಪಟ್ಟಿರೋದಾ ಅಥವಾ ನರಗಳಿಗೆ ಸಂಬಂಧಪಟ್ಟಿರೋದಾ ಅನ್ನೋದು ಸಾಮಾನ್ಯ ಜನರಿಗೆ ಇರುವಂತಹ ಗೊಂದಲ. ಏನು ವೆರಿಕೋಸ್ ವೇನ್ಸ್ ಅಂದ್ರೆ, ಹೇಗೆ ಲಕ್ಷಣಗಳಿರುತ್ತೆ ಅಂತ? ಸೊ ಇದು ಬಹಳ ಸಾಧಾರಣವಾಗಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಯಾಕಂದರೆ ದಿ ನರ ಅನ್ನೋದು ಬೇರೆ, ಅಂದರೆ ನಮ್ಮ ಮನೆಯಲ್ಲಿ ಇವಾಗ ದಿ ಎಲೆಕ್ಟ್ರಿಕಲ್ ವೈರ್ ಬೇರೆ, ವಾಟರ್ ಪೈಪ್ ಬೇರೆ. ಸೊ ರಕ್ತನಾಳ ಅಂದ ತಕ್ಷಣ ವಾಟರ್ ಪೈಪ್ ಸಂಬಂಧಪಟ್ಟಿದ್ದು, ಇದು ನರ ಅಂದ ತಕ್ಷಣ ಎಲೆಕ್ಟ್ರಿಕಲ್ ವೈರ್. ಸೊ ಬೇರೆ, ಎರಡೂ ಬೇರೆನೆ. ಸೊ ರಕ್ತನಾಳಗಳು ಅಂದ ತಕ್ಷಣ ವೇನ್ಸು, ಈ ಥರ ಆರ್ಟ್ರೀಸು ವೇನ್ಸ್ ಅಂತೀವಿ. ಒಂದು ಆರ್ಟ್ರಿ ಆದರೆ ಪ್ಯೂರ್ ಬ್ಲಡ್ ಹೋಗುತ್ತೆ, ಅದರಲ್ಲಿ ಇಂಪ್ಯೂರ್ ಬ್ಲಡ್ ಹೋಗ್ಲಿಕ್ಕೆ ವೇನ್ಸಿಂದ ಹೋಗುತ್ತೆ. ಸೊ ಈ ರಕ್ತನಾಳ ಸಂಬಂಧಪಟ್ಟದ್ದು ವ್ಯಾರಿಕೋಸ್ ವೇನ್ಸ್. ಕೆಟ್ಟು ರಕ್ತ ಕಾಲಲ್ಲಿ ಪಾದದಿಂದ ಮೇಲ್ಗಡೆ ಎದೆ ತನಕ ಒಂದೇ ಡೈರೆಕ್ಷನ್ ಹೋಗ್ತಾ ಇರ್ತದೆ. ಹೋಗೋ ದಾರಿಯಲ್ಲಿ ಕವಾಟಗಳು ಇರ್ತವೆ. ಆ ಕವಾಟಗಳು ಕೆಟ್ಟೋದ್ರೆ ಏನಾಗತ್ತಂದರೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇರ್ತದೆ. ಅಂದರೆ ರಿಫ್ಲೆಕ್ಸ್ ಆಗಿ ವಾಪಸ್ ಬಂದುಬಿಡ್ತಾ ಇರ್ತದೆ. ಆ ರಿಫ್ಲೆಕ್ಸ್ ಆಗಿ ವಾಪಸ್ ಬರೋದ್ರಿಂದ ಈ ರಕ್ತನಾಳಗಳು, ಸ್ಕಿನ್ ಕೆಳಗಡೆ ಇರೋ ರಕ್ತನಾಳಗಳು ಉಬ್ಬಿ ಎದ್ದು ಕಾಣಿಸ್ತಾ ಇರ್ತವೆ. ಅಂದರೆ ಸೂಪರ್ಫಿಷಿಯಲ್ ವೇನ್ಸು ಉಬ್ಬಿ ಎದ್ದು ಕಾಣಿಸ್ತಾ ಇರ್ತವೆ. ಈ ಥರ ಉಬ್ಬಿ ಎದ್ದು ಕಾಣಿಸೋ ರಕ್ತನಾಳಗಳನ್ನೇ ವೆರಿಕೋಸ್ ವೇನ್ಸ್ ಅಂತಾರೆ. ಆ ವೆರಿಕೋಸ್ ವೇನ್ಸು ಲಕ್ಷಣಗಳು ಈ ಥರ ಉಬ್ಬಿರೆದ್ದು ಕಾಣಿಸೋ ರಕ್ತನಾಳಗಳು 30-40% ಜನಕ್ಕೆ ಮಾತ್ರನೇ ಕಾಣಿಸ್ತಾ ಇರ್ತದೆ. ಉಳಿದಿದ್ದು 60-70% ಜನಕ್ಕೆ ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಕಾಣಿಸ್ತಾ ಇರ್ತದೆ. ಅಂಥವ್ರಿಗೆ ಉಬ್ಬಿದ ರಕ್ತನಾಳಗಳು ಉಬ್ಬಿದ್ದು ಕಾಣಿಸಲ್ಲ, ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿಯೂ ಕಾಣಿಸ್ತಾ ಇರ್ತದೆ. ಈ ಒಂದು ಸೆಕೆಂಡ್ ಇಶ್ಯೂ. ಅಂದರೆ ಫಸ್ಟ್ ಇಶ್ಯೂ ಅಲ್ಲಿ ವೆರಿಕೋಸ್ ವೇನ್ ಉಬ್ಬಿದ್ದು ಕಾಣಿಸ್ತಾ ಇರ್ತವೆ, ಅದು ಸ್ಟ್ರೈಟ್ ಫಾರ್ವರ್ಡ್ ಡಯಾಗ್ನೋಸಿಸ್. ಈಸಿಯಾಗಿ ಕಾಲು ನೋಡಿದ ತಕ್ಷಣ ಹೇಳ್ಬೋದು ವೆರಿಕೋಸ್ ವೇನ್ಸ್ ಇದೆ ಇವ್ರಿಗೆ ಅಂತ. ಬಟ್ ಕಾಲು ಬಾವು, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ ಇಂಥ ಇರೋರಿಗೆ ಇದು ವೆರಿಕೋಸ್ ವೇನ್ಸ್ ಸಂಬಂಧಪಟ್ಟಿದ್ದೆ. ಸೊ ಇದು ಈ ಸೆಕೆಂಡ್ ಇಶ್ಯೂ ಇರೋದ್ರಿಂದ, ಭಾಳ ಜನ ಮಾಹಿತಿ ಇಲ್ಲದೆ ಇರೋದ್ರಿಂದ ಭಾಳ ಜನ ನೆಗ್ಲೆಕ್ಟ್ ಮಾಡಿಬಿಟ್ಟು ಇದು ವೆರಿಕೋಸ್ ವೇನ್ಸ್ ಸಂಬಂಧಪಟ್ಟದ್ದಲ್ಲ, ಬೇರೆ ಪ್ರಾಬ್ಲಮ್ಮು, ಇದೊಂದು ಶುಗರಿಂದ ಬಂದಿರೋದೇನೋ, ಇಲ್ಲಾಂದರೆ ಇದು ನರಗಳಿಂದ ಬಂದಿರೋದೇನೋ ಅಂತ ಹೇಳ್ಬಿಟ್ಟು ರಾಂಗ್ ಟ್ರೀಟ್ಮೆಂಟು, ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ಹಾಳು ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಇದಕ್ಕೆ ಆ್ಯಕ್ಚುಲಿ ಗಮನ ಕೊಡಬೇಕಾಗಿತ್ತು ಏನಂದರೆ, ಒಂದು ವರ್ಷನಲ್ಲಿ ರಕ್ತನಾಳು ಉಬ್ಬಿದ್ದು ಕಾಣಿಸ್ತಾ ಇರ್ತದೆ, ಇನ್ನೊಂದು ವರ್ಷನಲ್ಲಿ ರಕ್ತನಾಳು ಉಬ್ಬಿದ್ದು ಕಾಣಿಸಲ್ಲ, ಕಾಲಲ್ಲಿ ಬಾವು, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಕಾಣಿಸ್ತಾ ಇರ್ತದೆ. ಕೆಲವರಿಗೆ ಕಾಲುಗಳಲ್ಲಿ ಅತಿ ಹೆಚ್ಚಾಗಿ ದಪ್ಪ ದಪ್ಪ ಈ ರೀತಿಯಾಗಿ ಕಾಣಿಸಿದ್ರು ಕೂಡ ವೆರಿಕೋಸ್ ವೇನ್ಸ್, ಅವರು ನಮ್ಮ ತಂದೆಗಿತ್ತು ಅಥವಾ ನಮ್ಮ ತಾಯಿಗೂ ಇದೇ ರೀತಿ ಆಗ್ತಾ ಇತ್ತು, ಬಹುಶಃ ಜೆನೆಟಿಕಲಿ ಹಾಗೆ ಏನೋ ಆಗಿರ್ಬೋದು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಅದು ಯಾವ ರೀತಿಯಾಗಿ ಸೀರಿಯಸ್ನೆಸ್ಗೆ ಟರ್ನ್ ಆಗುತ್ತೆ, ಜೊತೆಗೆ ಟ್ರೀಟ್ಮೆಂಟ್ ಆಪ್ಷನ್ಗಳು? ಸೊ ಜೆನೆಟಿಕಲ್ ಹಿಸ್ಟ್ರಿ ಅಂದರೆ ಅನುವಂಶವಾಗಿ ತಂದೆ ತಾಯಿಯಿಂದ ಇಲ್ಲ ತಾತಿಯಿಂದ ಬಂದಿರೋದು. ಇವತ್ತು ರಕ್ತನಾಳಗಳು, ಈ ವ್ಯಾಲ್ವ್ಲಾರ್ ಇನ್ಕಾಂಪಿಟೆನ್ಸ್, ವ್ಯಾಲ್ವ್ ಸರಿಯಾಗಿ ಫಾರ್ಮ್ ಆಗಲ್ಲ, ವೇನ್ಸ್ ಸರಿಯಾಗಿ ಫಾರ್ಮ್ ಆಗಲ್ಲ, ಅಂಥವರಲ್ಲಿ ಈ ಜೆನೆಟಿಕಲ್ ಪ್ರಿಡಾಮಿನೆನ್ಸ್ ಅಂದರೆ ಅನುವಂಶವಾಗಿದ್ದವರಿಂದ ಒಂದು 60-70% ಜನಕ್ಕೆ ಅನುವಂಶವಾಗಿ ಕಾಯಿಲೆಗಳು ಇದೆ ಈ ವೆರಿಕೋಸ್ ವೇನ್ಸಿಂದ. ಸೊ ಒಂದು ಇದ್ರ ಜೊತೆಗೆ ನಿಂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋರಲ್ಲಿ ಜಾಸ್ತಿನೇ ಬರೋ ಚಾನ್ಸಸ್, ಇವತ್ತು ತೂಕ ಜಾಸ್ತಿ ಇರೋರಿಗೆ, ಇಂಥವ್ರಿಗೆ ಜಾಸ್ತಿ ಚಾನ್ಸಸ್ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಜಾಸ್ತಿ. ಒಂದು ಎರಡನೇ ಪಾಯಿಂಟ್ ಏನಂದರೆ, ಈ ಎರ್ಲಿ ಸ್ಟೇಜಸ್ಸಲ್ಲಿ ಇದ್ದವರಿಗೆ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ. ಲೇಟೆಸ್ಟ್ ಚಿಕಿತ್ಸಾ ಪದ್ಧತಿಗಳು ತುಂಬ ನೋವು, ಸೆಳೆತ, ಕಾಲುಭಾರ ಅಂಥವು ಇದ್ದರೆ, ಬಾವು ಈ ಥರ ಇದ್ದರೆ ಡೆಫಿನೆಟಾಗಿ ಇವಾಗ ಹೈಯರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಲೈಕ್ ಲೇಸರು, ಗ್ಲೂ ಈ ಥರ ಬರ್ತಾ ಇರ್ತದೆ. ಬಟ್ ಇನಿಷಿಯಲ್ ಸ್ಟೇಜಸ್ಸಲ್ಲಿದ್ದವ್ರಿಗೆ ಜಸ್ಟ್ ರಕ್ತನಾಳ ಜಸ್ಟ್ ಕಾಣಿಸ್ತಾ ಇರ್ತವೆ,
ಅಷ್ಟು ನೋವು ಇರಲ್ಲ ಅಂದರೆ ಸ್ಟಾಕಿಂಗ್ಸ್ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಬಟ್ ಭಾಳ ಜನ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು, ಆಯಿಲ್ಸು, ಮಸಾಜಸ್ ಎಲ್ಲ ಮಾಡ್ಕೊತಾ ಇರ್ತಾರೆ. ಅವೆಲ್ಲ ತಾತ್ಕಾಲಿಕವಾಗಿ ನೋವುಗಳು ಕಡಿಮೆ ಆಗುತ್ತೆ. ಬಟ್ ಮೇಯ್ನ್ ಪ್ರಾಬ್ಲಮ್ ರಕ್ತ ಕೆಳಗಡೆಯಿಂದ ವಾಪಸ್ ಬಂದು ಕೆಳಗಡೆಯಿಂದ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರೋದನ್ನ ಯಾವ ಟ್ಯಾಬ್ಲೆಟು, ಇಂಜೆಕ್ಷನ್ಸು, ಆಯಿಲ್ ಮಸಾಜಿಂದ ಹೋಗಲ್ಲ ಅವು. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ನಾನು ಮಾತನಾಡಿಸ್ತೀನಿ. ಪಾರ್ವತಿ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್ ಇದ್ದಾರೆ. ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಸರ್, ಅದೇ ವೆರಿಕೋಸ್ ಬಗ್ಗೆ ಹೇಳ್ತಾ ಇದ್ರಲ್ಲ. ಹೌದು. ನನ್ಗೆ ಅದೇ ಕಪ್ಪು ನರ ಎಲ್ಲ ಕಪ್ಪಾಗಿದೆ ಸರ್. ಸೊ ಅದು ಯೂಸ್ ಮಾಡ್ತಾ ಇದ್ದೀನಿ ನಾನು. ಓಕೆ. ಅದೇ ಇವಾಗ ತೋರಿಸ್ತಾ ಇದ್ದೀರಲ್ಲ. ಹೌದು. ಸೊ ಬೇಸಿಕಲಿ ಸರ್? ಸೊ ಬೇಸಿಕಲಿ ಏನಂದ್ರೆ ಇದ್ರ ಜೊತೆಗೆ ನೋವು, ಸೆಳೆತ, ಕಾಲ್ ಭಾರ ಅಂತ ಇದೆಯಮ್ಮ ನಿಮಗೆ? ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ನೋವು, ಉರಿ ಎಲ್ಲ, ಕಾಲ್ ಭಾರ, ಚರ್ಮದ ಬಣ್ಣ, ಸೆಳೆತ ಬರೋ, ರಾತ್ರಿ ಹೊತ್ತು ಸೆಳೆತ, ಇಂಥವು ಇದ್ರೆ ಜಾಸ್ತಿ ಕಾಣಿಸ್ತಾ ಇಲ್ಲ. ಈ ಸಾಕ್ಸ್ ಹಾಕೊಂಡಿದಾಗ, ಸ್ಟಾಕಿಂಗ್ಸ್ ಹಾಕೊಂಡಿದಾಗ ಈ ನೋವುಗಳು ಕಡಿಮೆ ಆದರೆ ಇದು ಕಂಟಿನ್ಯೂ ಮಾಡಿಬಿಡಿ ಅಮ್ಮ. ಸ್ಟಾಕಿಂಗ್ಸ್ ಹಾಕೊಂಡ್ರು ನೋವು ಜಾಸ್ತಿ ಆಗ್ತಾ ಇದೆ. ಕಾಲ್ ಭಾರ ಮುಂಚೆ ಸ್ಟಾಕಿಂಗ್ಸ್ ಹಾಕೊಂಡಿದ ಮೇಲೆ ಚೆನ್ನಾಗಿದೆ ಡಾಕ್ಟ್ರೆ, ಇವಾಗ ಕಡಿಮೆ ಆಗ್ತಾ ಇದೆ, ಸ್ಟಾಕಿಂಗ್ಸ್ ಹಾಕೊಂಡ್ರು ನೋವು ಕಡಿಮೆ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಂದ್ಕೊಂಡ್ರೆ ಅವಾಗೆ ಸ್ಕ್ಯಾನಿಂಗು ಇಲ್ಲ ಅಂದರೆ ಯಾವ ಕಾರಣದಿಂದ ಬಂದಿದೆ ನೋಡಿಕೊಂಡು ಇವಾಗ ಹೈಯರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ನೋಡಬೇಕಾಗತ್ತೆ. ಸದ್ಯಕ್ಕೆ ನಿಮಗೆ ನೋವು ಒಂದು ನರ ಹೊಡ್ತಾ ಬರ್ತದೆ ಸರ್ ಎಡಗಡೆ ನನಗೆ. ಸೊ ಅದು ನೋಡಬೇಕಾಗತ್ತಮ್ಮ. ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿಕೊಂಡು ಅದು ಯಾವ ಕಾರಣದಿಂದ ಬಂದಿದೆ ನೋಡ್ಕೋಬೇಕಾಗತ್ತೆ. ಯಾವ ಸೈಜ್ ಇದೆ ಒಳಗೆ, ವೇನ್ಸು, ಇವಾಗ ನೋವು ಬರ್ತದೆ ಎಲ್ಲ ಹೇಳಬೇಕು ನಿಮಗೆ. ನೋವು ಜಾಸ್ತಿ ಇದ್ರೆ ಸ್ಟಾಕಿಂಗ್ಸ್ ಇಂದ ಅದೇ ಸ್ಟಾಕಿಂಗ್ಸ್ ಹಾಕೊಂಡ ಮೇಲೆ ಕಡಿಮೆ ಆದರೆ ಕಂಟಿನ್ಯೂ ಮಾಡಿ ಸ್ಟಾಕಿಂಗ್ಸ್. ಬಟ್ ಸ್ಟಾಕಿಂಗ್ಸ್ ಹಾಕೊಂಡ್ರು ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ ಅಂದರೆ ಯಾಕಂದರೆ ವ್ಯಾರಿಕೋಸ್ ವೇನ್ಸ್ ಅನ್ನೋದು, ಈ ಉಬ್ಬಿದ ರಕ್ತನಾಳ ಅನ್ನೋದು ಮುಂದಕ್ಕೆ ಹೋಗ್ತಾ ಇರ್ತದೆ. ನಾವು ವಯಸ್ಸು ಮುಂದಕ್ಕೆ ಹೋಗ್ತಾ ಇದ್ರೆ ಈ ರಕ್ತನಾಳ ಸಿಂಪ್ಟಮ್ಸು, ಈ ವ್ಯಾರಿಕೋಸ್ನಿಂದ ಬಂದಿರೋ ಸಿಂಪ್ಟಮ್ಸು ಮುಂದಕ್ಕೆ ಹೋಗ್ತಾ ಇರ್ತದೆ. ಸೈಜಸ್ ಚೇಂಜ್ ಆಗ್ತಾ ಇರ್ತದೆ, ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಹೋಗ್ತಾ ಇರ್ತದೆ. ಸೊ ವಯಸ್ಸಿಗೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇದ್ದವರಿಗೆ ಸ್ಟಾಕಿಂಗ್ಸ್ ಹಾಕೋಬೋದು. ಬಟ್ ಅದೇ ಜೀವನ ಪೂರ್ತಿ ಹಾಕೊಂಡಾಗ ಸ್ಟಾಕಿಂಗ್ಸಿಂದ ವೆರಿಕೋಸ್ ವೇನ್ಸ್ ಹಿಂದಕ್ಕೆ ಹೋಗುತ್ತೆ ಅಂತ ಅನ್ಕೋಬೇಡಿ. ವೆರಿಕೋಸ್ ವೇನ್ಸ್ ಸ್ಟಾಕಿಂಗ್ಸಿಂದ ವೆರಿ ಟೆಂಪರರಿ ರಿಲೀಫ್ ಕೊಡ್ತದೆ, ನಾಟ್ ಎ ಪರ್ಮನೆಂಟ್ ರಿಲೀಫ್ ಅದು. ಎಸ್, ಥ್ಯಾಂಕ್ ಯು ಪಾರ್ವತಮ್ಮ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಅವಾಗಲೇ ಟ್ರೀಟ್ಮೆಂಟ್ ಆಪ್ಷನ್ಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ, ಲೇಸರ್ ಟ್ರೀಟ್ಮೆಂಟ್ ಅಂತಾನೂ ಇದೆ ಅಂತ. ಅದ್ರ ಬಗ್ಗೆ ಕೇಳ್ತೀನಿ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಎಸ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ. ಹೇಳಿ ಸರ್. ಸರ್, ನೀರಿಗಂಟ ನೋವು ಇದೆ. ಸ್ಪಷ್ಟವಾಗಿ ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಮೇಡಮ್. ನೀರಿಗಂಟ ನೋವು. ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ತಿಪ್ಪಯ್ಯ ಅವರೇ. ಮತ್ತೊಮ್ಮೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡಿ. ಡಾಕ್ಟರ್, ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ, ಹೇಗೆ ನಡೆಯುತ್ತೆ ಅಂತ. ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಇವಾಗ 7-8 ಇಯರ್ಸ್ ಇಂದ ಮಾಡ್ತಿದ್ದೀನಿ ನಾನು. ಇದೇನಂದರೆ, ಈ ಮುಂಚೆ ಕಟ್ ಮಾಡಿ ಹೊಲಿಗೆ ಹಾಕಿ ಬೆನ್ನಲ್ಲಿ ಅನೆಸ್ಥೀಶಿಯಾ ಕೊಡೋ ಆಪರೇಷನ್ಸ್ ಮಾಡ್ತಿದ್ರು. ಅಂದರೆ ವೇನ್ಸ್ ಎಲ್ಲೆಲ್ಲಿ ರಕ್ತನಾಳಗಳು ಕಾಣಿಸ್ತಾ ಇದೆಯೋ ವೆರಿಕೋಸ್ ವೇನ್ಸ್ ಅನ್ನೋದು ಒಂದು ಕಟ್ ಮಾಡಿಬಿಟ್ಟು ಸರ್ಜಿಕಲ್ ಕಟಿಂಗ್ ಮಾಡಿ ಸ್ಟಿಚಸ್ ಆಗಿ ಅದು ವೇನ್ನ ಸ್ಟ್ರಿಪ್ ಮಾಡ್ತಿದ್ರು. ಆ ಸ್ಟ್ರಿಪ್ ಮಾಡೋದ್ರಿಂದ ಆ ವೆರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್ಸ್ ಹಂಗೆ ಮಾಡ್ತಿದ್ರು, ಸರ್ಜಿಕಲ್ ಲೈಗೇಷನ್ ಆ್ಯಂಡ್ ವೀನಸ್ ಸ್ಟ್ರಿಪ್ಪಿಂಗ್ ಅಂತ. ಇವಾಗೆಲ್ಲ ಅದರಿಂದ ಏನಾಗ್ತಿದೆ ಅಂದರೆ ಭಾಳ ಜನಕ್ಕೆ 50-60% ಜನಕ್ಕೆ ಮತ್ತೆ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತಾಯಿತ್ತು. ಸೊ ಇವಾಗ ಹೊಸದಾಗಿ ಲೇಸರ್ ಆಪರೇಷನ್ಸು, ಗ್ಲೂ ಆಪರೇಷನ್ಸು, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸು ಈ ಥರ ಬಂದಾಗ ಇವೆಲ್ಲ ಏನಂದರೆ ಎಂಡೋವೀನಸ್ ಲೇಸರ್ ಟ್ರೀಟ್ಮೆಂಟ್ಸ್. ಅಂದರೆ ವಿತಿನ್ ದ ವೇನ್ಸ್ ಒಳಗೆ ಹೋಗ್ಬಿಟ್ಟು ಆ ಲೇಸರ್ ಒಳಗೋಗಿ ಆ ಒಳಗಿರೋ ವೇನ್ಸನ್ನು ಕರಗಿಸ್ಬಿಟ್ಟು ಇವಾಗ ವಾಪಸ್ ಬಂದುಬಿಡ್ತದೆ. ಅದು ಅಲ್ಟ್ರಾಸೌಂಡ್ ಗೈಡೆನ್ಸ್. ಅಂದರೆ ಅಲ್ಟ್ರಾಸೌಂಡ್ ಮಿಷಿನ್ ಆಪರೇಷನ್ ಥಿಯೇಟರ್ ಒಳಗೆ ತೊಗೊಂಡೋಗಿ ಆಪರೇಷನ್ ಸ್ಟಾರ್ಟ್ ಮಾಡಿದಾಗ ಅಲ್ಟ್ರಾಸೌಂಡ್ ಮಿಷಿನ್ನು ಆ್ಯಕ್ಚುಲಿ ಇದು ರಿಯಲ್ ಟೈಮ್ ನ್ಯಾವಿಗೇಷನ್ ನೋಡ್ಕೊತ ಒಳಗಿರೋ ವೇನ್ಸ್ನೆಲ್ಲ ಕರಗಿಸ್ಬಿಡ್ತೀವಲ್ವ. ಸೊ ಇದು ಮಾಡೋ ಆಪರೇಷನ್ಸು ಎಲ್ಲ ಡೇ ಕೇರ್ ಪ್ರೊಸೀಜರ್ಸು. 20-25 ನಿಮಿಷ ಆಗುತ್ತೆ. ಬೆಳಗ್ಗೆ ಬಂದರೆ ಸಾಯಂಕಾಲ ಮನೆಗೆ ಹೋಗ್ಬೋದು. ಇದರಲ್ಲಿ ಮುಖ್ಯವಾಗಿ ಕಟ್ಟಿಂಗು, ಸ್ಟಿಚಿಂಗು, ಅನೆಸ್ಥೀಶಿಯಾ ಕೊಡೋರು ಇದೆಲ್ಲ ಲೋಕಲ್ ಅನೆಸ್ಥೀಶಿಯಾ ಎಲ್ಲ ಮಾಡಿಬಿಡ್ತೀವಿ ಈ ಲೇಸರ್ ಆಪರೇಷನ್ಸು. ಇವಾಗ ಹೊಸದಾಗಿ ಗ್ಲೂ ಆಪರೇಷನ್ಸು ಬಂದಿದೆ, ಅದರಲ್ಲಿ ಲೋಕಲ್ ಅನೆಸ್ಥೀಶಿಯಾನು ಕೊಡಲ್ಲ. ಬೆಳಗ್ಗೆ ಬಂದು ಅದು ಸಾಯಂಕಾಲ ಹೋಗ್ಬೋದು. ಇದು ಲೇಟೆಸ್ಟ್ ಆಪರೇಷನ್ಸ್ ಇವೆಲ್ಲ. ಮತ್ತೊಬ್ರು ಕಾಲರ್ ಇದ್ದಾರೆ, ನರಸಯ್ಯ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್, ನಮ್ಗೆ ವೆರಿಕೋಷನ್ ಇನ್ನು 2014ರಲ್ಲಿ ಆಗಿತ್ತು. ಓಕೆ. ಅದು ನಮಗ್ ಗಾಯ ಆಗುತ್ತೆ ಸರ್, ನಮ್ಗೆ ಬೇರೆ ಆಗಲ್ಲ, ಗಾಯ ಆಗುತ್ತೆ. ಓಕೆ. ತಿರ್ಗಾ ಮೊನ್ನೆ ಈ ವರ್ಷ 10 ವರ್ಷಕ್ಕೊಂದ್ಸರಿ ತಿರ್ಗಾ ಅದೇ ತರ ಮಾಡಿದ್ರೆ, ಅವಾಗ ಓಪನ್ ಸರ್ಜರಿ ಮಾಡಿದ್ರು, ಇವಾಗ ಲೇಸರ್ ಸರ್ಜರಿ ಮಾಡ್ಯಾರ ಸರ್.
ಸರ್ಜರಿ ಮಾಡಿದಾರಾ? ಗಾಯ ಆಗ್ತಿದೆ. ಮಾಡಿದೆ. ಲೇಸರ್ ಆಪರೇಷನ್ ಮಾಡಿದಾರಾ, ಕಟ್ ಮಾಡಿ ಆಪರೇಷನ್ ಮಾಡಿದಾರಾ? ಕಟ್ ಮಾಡಿದ್ದು 2014 ಸರ್. ಹಾಂ, ಇವಾಗ ಲೇಸರ್. ಅಂದರೆ ಒಂದು ಸರ್ತಿ ನೋಡ್ಬೇಕು ಸರ್ ಯಾವ ಕಾರಣದಿಂದ ಬಂದಿದೆಯೋ. ಒಂದೊಂದು ಸರ್ತಿ ಒಬ್ಬರೊಬ್ಬರಿಗೆ ಒಂದೊಂದು ಥರ ಇರ್ತದೆ ವೀನಸ್ ಎನಾಟಮಿ ಅನ್ನೋದು. ಅದು ಸರಿಯಾಗಿ ನೋಡ್ಕೋಬೇಕಾಗತ್ತೆ, ಸ್ಕ್ಯಾನಿಂಗ್ ಮಾಡ್ಕೊಂಡು ಒಂದು ಸರ್ತಿ ನೋಡ್ಬಿಟ್ಟು ಮಾಡಬೇಕಾಗತ್ತೆ. ಅದು ನೀವು ಹತ್ತಿರದಲ್ಲಿದ್ದರೆ ಒಂದು ಸರ್ತಿ ನಮ್ಮ ಆಸ್ಪತ್ರೆಗೆ ಬಂದು ಒಂದು ಸರ್ತಿ ಈ ಫೋನ್ ನಂಬರ್ಗೆ ಫೋನ್ ಮಾಡಿ ಒಂದು ಸರ್ತಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನೋಡಿದ ಮೇಲೆ ಅವಾಗ ಯಾವ ಕಾರಣದಿಂದ ಬಂದಿದೆ ಒಂದು ಸರ್ತಿ ನೋಡ್ಕೋಬೇಕಾಗತ್ತೆ. ಡೆಫಿನೆಟ್ ಆಗಿ ಲೇಸರ್ ಮಾಡಿದ್ಮೇಲೆ ಹೋಗಬೇಕು, ಒಂದ್ಸಲ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಎಸ್, ಬೇರೆ ಬೇರೆ ಕಡೆಗಳಲ್ಲಿ ಬ್ರಾಂಚಸ್ ಇದೆ, ಮೈಸೂರಿನಲ್ಲಿದೆ, ಬೆಂಗಳೂರಿನಲ್ಲಿದೆ. ಯಾವ್ಯಾವ ದಿನಗಳು ಓಪನ್ ಇದೆ ಅನ್ನೋದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಅಡ್ರೆಸ್ನಲ್ಲಿ. ಅದನ್ನ ನೋಟ್ ಮಾಡಿಕೊಂಡು ನೀವು ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೋಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಮಾರೇಗೌಡ್ರಿ, ನಮಸ್ತೆ. ನಮಸ್ತೆ ಅಮ್ಮ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಸರ್, ಕಾಣಿಸ್ತಾ ಇದೆ ಸರ್. ಅದು ಲೆಫ್ಟ್ ಸೈಡ್ ಅಲ್ಲಿ ಒತ್ತೆ ಕಾಲಲ್ಲಿ ನನಗೆ ನೋವು ಬರುತ್ತೆ ಸರ್ ಕೆಳಗಡೆ. ಓಕೆ. ಕೆಳಗಡೆ ಒಂದ್ ಸ್ವಲ್ಪ ನರ ಎಲ್ಲ ದಪ್ಪ ಆದಂಗೆ ಆಗುತ್ತೆ, ಒಂದೊಂದ್ಸರಿ ನೋವು ಬರುತ್ತೆ, ಒಟ್ಟಾಡ್ಬಿಟ್ಟು ಜಾಸ್ತಿ ನೋವು ಬರುತ್ತೆ. ಸೊ ನೋವು ಜೊತೆಗೆ ಕಾಲ್ ಭಾರ, ಚರ್ಮದ ಮಣ್ಣು ಕಪ್ಪಗಾಗೋದು ಆ ಥರ ಏನಿದೆಯಾ? ಎಳ್ತಾ ಬರೋದು? ಎಳ್ತಾ ಅಂದ್ರೆ ಒಂಥರ ಸ್ವಲ್ಪ ಭಾರ ಆದಂಗೆ ಆಗುತ್ತೆ, ಒಂಥರ ಎಳ್ತಾ ಬರುತ್ತೆ ಸರ್. ಸೊ ಏನಾಗ್ತಾ ಇದೆ ಅಂದರೆ ಗೌಡ್ರೆ, ನಿಮಗೆ ಕೆಟ್ಟ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟು ಇರಲ್ಲ, ಕಾಲಲ್ಲಿ ಊತ, ಕಾಲು ಭಾರ ಅಂತವ್ರದ್ದು. ಬಟ್ ಇವಾಗ ದಿನ ಹೋಗ್ತಾ ಇದ್ದಂಗೆ ಮಧ್ಯಾಹ್ನ ಸಾಯಂಕಾಲ ಆದ ತಕ್ಷಣ ಕಾಲಲ್ಲಿ ಭಾರ ಶುರುವಾಗುತ್ತೆ. ಕಾಲು ಮೇಲ್ಗಡೆ ಇಡಲಿಕ್ಕೆ ಚೆನ್ನಾಗಿರ್ತದೆ, ಕಾಲು ಯಾರನ್ನು ಒತ್ತಿದ್ರೆ ಚೆನ್ನಾಗಿರ್ತದೆ ಅಂತ ಅಂದ್ಕೊಳ್ತಾ ಇದ್ದರೆ ಇದೊಂದು ಡೆಫಿನೆಟ್ ಆಗಿ ಒಂದು ರಕ್ತನಾಳ ಸಮಸ್ಯೆ. ಇದು ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿಕೊಂಡು ಯಾವ ಕಾರಣದಿಂದ ಬಂದಿದೆ ಒಂದು ಸರ್ತಿ ನೋಡ್ಕೋಬೇಕಾಗತ್ತೆ. ಒಂದು ಆ ಸ್ಕ್ಯಾನಿಂಗ್ ಮಾಡೋ ಮುಂಚೆ ಸ್ಕ್ಯಾನಿಂಗ್ ಹೆಂಗೆ ಮಾಡಬೇಕಂದ್ರೆ ಸ್ಟ್ಯಾಂಡಿಂಗಲ್ಲೇ ಮಾಡಬೇಕು. ಯಾಕಂದರೆ ಸ್ಟ್ಯಾಂಡಿಂಗಲ್ಲಿ ಮಾಡಿದರೆ ವೀನಸ್ ಡಿಸ್ಟೆನ್ಷನ್ ಚೆನ್ನಾಗಿರ್ತದೆ, ವೀನಸ್ ಡಯಾಮೀಟರ್ಸ್ ಚೆನ್ನಾಗಿ ಗೊತ್ತಾಗುತ್ತೆ. ವೀನಸ್ ಇನ್ಸಫಿಷಿಯನ್ಸೀಸ್ ಅಂದರೆ ಒಂದು ರಕ್ತನಾಳಗಳು ರಕ್ತ ವಾಪಸ್ ಬರೋದು ಚೆನ್ನಾಗಿ ಗೊತ್ತಾಗೋದು ಸ್ಟ್ಯಾಂಡಿಂಗ್ ಪೊಸಿಷನಿಂದನೇ. ಭಾಳ ಜನ ಡಯಾಗ್ನೋಸ್ ಸೆಂಟರ್ಸಲ್ಲಿ ಪೇಷಂಟ್ ಮಲಗಿಸ್ಬಿಟ್ಟು ಮಾಡ್ತಾರೆ. ಆ ಥರ ಮಲಗಿಸ್ಬಿಟ್ಟು ಮಾಡಿದ್ರೆ ರಿಪೋರ್ಟ್ ಸರಿಗೆ ಬರಲ್ಲ. ರಿಪೋರ್ಟ್ ನಾರ್ಮಲ್ ಬಂದುಬಿಟ್ರೆ ಏನು ಮಾಡೋಂಗಿಲ್ಲ. ಸೊ ಸ್ಟ್ಯಾಂಡಿಂಗಲ್ಲಿ ಮಾಡಿದ್ರೆ ರಿಪೋರ್ಟ್ ಸರಿಗೆ ಬರ್ತದೆ, ಡಯಾಗ್ನೋಸ್ ಸರಿಗೆ ಮಾಡಿದರೆ ಟ್ರೀಟ್ಮೆಂಟು ಈಸಿಯಾಗಿ ಆಗುತ್ತೆ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸರ್ಜರಿ ಬಗ್ಗೆ ನೀವು ಹೇಳ್ತಾ ಇದ್ರಿ, ಈ ವ್ಯಕ್ತಿಗೆ ಸರ್ಜರಿ ಅಗತ್ಯ ಇದೆ ಅನ್ನೋದನ್ನ ಯಾವ ಒಂದು ಸಂದರ್ಭದಲ್ಲಿ ಹೇಳ್ತೀರಾ ನೀವು? ಸೊ ಪೇಯ್ನು, ಭಾಳ ನೋವು, ಸೆಳೆತ, ಕಾಲು ಭಾರ ಈ ಥರ ಇದ್ದಾಗ ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿದ ಮೇಲೆ ರಕ್ತನಾಳ ಡಯಾಮೀಟರ್ಸು 5 mm 6 mm ಜಾಸ್ತಿ ಇದ್ದರೆ, ಇನ್ಕಾಂಪ್ಲಿಮೆಂಟ್ ಪರ್ಫರೇಟರ್ಸ್ ಇದ್ದು ಇದೇ ಕಾರಣ. ಅದ್ರ ಜೊತೆಗೆ ಬಾವು, ಕಾಲಲ್ಲಿ ಭಾರ ಈ ಥರ ಇದ್ದಾಗ ತುಂಬ ನೋವಿದೆ ಅಂತ ಹೇಳಿದರೆ ಡೆಫಿನೆಟಾಗಿ ಅವ್ರಿಗೆ ಲೇಸರ್ ಆಪ್ಷನ್ಸ್ ಕೊಡ್ತೀವಿ ಅವ್ರಿಗೆ. ಇಲ್ಲ ಅಂದರೆ ಅವರು ಮುಂಚೆನಿಂದ ಭಾಳ ಜನ ಆಯಿಲ್ ಮಸಾಜಸ್ಸು, ಸ್ಟಾಕಿಂಗ್ಸು, ಕಾಲು ಮೇಲೆ ಇಟ್ಟು ಏನೋ ಒಂದು ಮಾಡ್ತಾನೆ ಇರ್ತಾರೆ. ಇಲ್ಲಾಂದರೆ ಪೇಯ್ನ್ ಟ್ಯಾಬ್ಲೆಟ್ಸು, ಬ್ಲಡ್ ಥಿನ್ನರ್ಸು, ಸಾಕಷ್ಟು ಜನ ತುಂಬ ಟ್ಯಾಬ್ಲೆಟ್ಸ್ ತೊಗೊಂಡು ಬರ್ತಾ ಇರ್ತಾರೆ. ಯಾವುದೇ ಟ್ಯಾಬ್ಲೆಟ್ಲಿಂದ ವೆರಿಕೋಸ್ ವೇನ್ಸ್ ಹೋಗಲ್ಲ, ಬಟ್ ನೋವು, ಸೆಳೆತ ಈ ಥರ ಕಡಿಮೆ ಆಗುತ್ತೆ. ಅವೆಲ್ಲ ಟೆಂಪರರಿ ಕಾಸಸ್. ಬಟ್ ಪರ್ಮನೆಂಟ್ ಅಂದರೆ ಸಿಂಪ್ಟಮ್ಸ್ ಜಾಸ್ತಿ ಆದಾಗ ಆಪರೇಷನ್ ಒಂದು ಆಪ್ಷನ್. ಎಸ್ ಡಾಕ್ಟರ್, ಇನ್ನು ಡಯಾಬಿಟಿಕ್ ಹಾಗೆ BP ಇರೋರಿಗೆ ಆ ಟ್ರೀಟ್ಮೆಂಟ್ ಮಾಡೋದು ಒಂದು ಚಾಲೆಂಜ್ ಆಗಿರುತ್ತಾ ಹೇಗೆ ಡಾಕ್ಟರ್? ಸೊ ಇವೆಲ್ಲ ಲೇಸರ್ ಆಪರೇಷನ್ಸು, ಗ್ಲೂ ಆಪರೇಷನ್ಸು ಇವೆಲ್ಲ ಏನಂದರೆ ಡೇ ಕೇರ್ ಪ್ರೊಸೀಜರ್ಸ್. ಅಂದರೆ ಕಟ್ಟಿಂಗು, ಸ್ಟಿಚಿಂಗು, ಅನೆಸ್ಥೀಶಿಯಾ ಕೊಡೋದು ಇರಲ್ಲ. ಸೊ ಇದರಿಂದ ತುಂಬ ಸುಲಭವಾದ ಪ್ರೊಸೀಜರ್ಸು 25-30 ನಿಮಿಷ ಆಗತ್ತೆ ಮಾಡೋದು. ಬೆಳಗ್ಗೆ ಬಂದರೆ ಸಾಯಂಕಾಲ ಮನೆಗೆ ಹೋಗ್ತಾರೆ. ಸೊ ಇಂಥದಕ್ಕೆ BP ಸ್ವಲ್ಪ ಜಾಸ್ತಿ ಇದ್ರೂ ಅಷ್ಟೇನು ವ್ಯತ್ಯಾಸ ಇರಲ್ಲ. ಯಾಕಂದರೆ ಸ್ಪೈನಲ್ ಅನೆಸ್ಥೀಶಿಯಾ ಕೊಡೋದಿರಲ್ಲ, ಜನರಲ್ ಅನೆಸ್ಥೀಶಿಯಾ ಕೊಡೋದಿರಲ್ಲ. ಸೊ ಲೋಕಲ್ ಅನೆಸ್ಥೀಶಿಯಲ್ಲೇ ಮಾಡಿಬಿಡ್ತೀವಿ ಅದನ್ನು. ಒಂದು ಶುಗರ್ ಇರೋರಿಗೆ ಡೆಫಿನೆಟ್ಟಾಗಿ ಬೇಗನೆ ಮಾಡಬೇಕಾಗತ್ತೆ ವೆರಿಕೋಸ್ ವೇನ್ಸ್ ಇಂಥವ್ರಿಗೆ. ಯಾಕಂದರೆ ಶುಗರ್ ಇದ್ದವ್ರಿಗೆ ವೆರಿಕೋಸ್ ವೇನ್ಸ್ ಇದ್ದು ಶುಗರ್ ಇದ್ದರೆ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಜಾಸ್ತಿ. ಇನ್ಫೆಕ್ಷನ್ಸ್ ಬಂದರೆ ಅದು ಹೋಗೋದು ಕಷ್ಟ, ಇವೆಲ್ಲನೂ ಪ್ರಾಬ್ಲಮ್ಸ್ ಇರ್ತವೆ. ಸೊ ಶುಗರಿಂದ ಸ್ವಲ್ಪ ಜನಕ್ಕೆ ನೋವು ಇರ್ತದೆ, ವೆರಿಕೋಸ್ ವೇನ್ಸಿಂದ ನೋವು ಇರ್ತದೆ. ಸೊ ಶುಗರಿಂದ ಅಂದ್ಕೊಂಡು ಭಾಳ ಜನ ಮಾಹಿತಿ ಇಲ್ಲದೆ ಇರೋದ್ರಿಂದ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಕಾಲು ನೋವಿದ್ದರೆ ಏನಾಗುತ್ತೆ ಅಂದರೆ ಶುಗರ್ ಇದ್ದವ್ರಿಗೂ ಕಾಲು ನೋವು ಬರ್ತದೆ, ಕಾಲು ಪಾದಗಳಿಗೆ ಉರಿ ಇರ್ತದೆ ಅವ್ರಿಗೆ. ಸೊ ಉರಿ ಶುಗರಿಂದ ಬಂದಿದೆಯೋ ಇಲ್ಲ ಅಂದರೆ ಕಾಲಲ್ಲಿ ಸೆಳೆತ ವೆರಿಕೋಸ್ ವೇನ್ಸ್ ಬಂದಿದೆಯೋ ಅಂತ ಗೊತ್ತಾಗಲ್ಲ. ಸೊ ಭಾಳ ಜನ ವೆರಿಕೋಸ್ ವೇನ್ಸು ಶುಗರ್ ಇರೋರಿಗೆ ಶುಗರ್ ಟ್ಯಾಬ್ಲೆಟ್ ತೊಗೊತಿದ್ದೀನಲ್ಲ, ಸೊ ನನಗೆ ನೋವು ಇವಾಗ ಶುಗರಿಂದನೇ ಬರ್ತಾಯಿದೆ ಅಂತ ಭಾಳ ಜನ ಅನ್ಕೊತಾ ಇರ್ತಾರೆ. ಸೊ ಇದರಿಂದ ಈ ಒಂದು ಕಾಲು ಹಾಳಾಗಿಬಿಟ್ಟು ಹುಣ್ಣುಗಳಾಗಿ ಗಾಯಗಳಾಗಿ ಬರ್ತಾ ಇರ್ತಾರೆ. ಸೊ ಶುಗರ್ ಇದ್ದವ್ರಿಗೆ ಬೇಗನೆ
ಈ ಥರ ಆಪರೇಷನ್ಸ್ ಮಾಡಬೇಕಾಗತ್ತೆ. ಡಾಕ್ಟರ್, ಇವಾಗ ವೆರಿಕೋಸ್ ವೈನ್ಸ್ ಅಂತ ಬಂದಾಗ ಇಲ್ಲೂ ಕೂಡ ಎಮರ್ಜೆನ್ಸಿ ಅವಕಾಶ ಆಗುತ್ತಾ ಹೇಗೆ? ಸೊ ವೆರಿಕೋಸ್ ವೈನ್ಸಿಂದ ಇದ್ದಾವೆ ಈ ಥರ ವೆರಿಕೋಸ್ ವೈನ್ಸಿಂದ ಸಣ್ಣ ಸಣ್ಣ ಎಮರ್ಜೆನ್ಸೀಸು. ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ವೆರಿಕೋಸ್ ವೈನ್ಸಿಂದ ಒಂದು ಸರ್ತಿ ಬ್ಲಡ್ ಜೆಟ್ ಥರ ಬಂದುಬಿಡ್ತದೆ, ಅಂದರೆ ರಕ್ತಸ್ರಾವ, ಅಂದರೆ ಒಳಗಿರೋ ವೈನ್ಸಲ್ಲಿ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ಒಂಥರ ಜೆಟ್ ಥರ ಬಂದುಬಿಡ್ತದೆ. ಆ ಥರ ಒಂದು 1/2 ಲೀಟ್ರ್ ತನಕ ಹೋಗಿಬಿಡ್ತದೆ ಒಂದೊಂದು ಸರ್ತಿ. ಇನ್ನೊಂದು ಏನಂದರೆ ಒಳಗಿರೋ ರಕ್ತನಾಳಗಳಿಗೆ ಸರ್ಕ್ಯುಲೇಷನ್ ಸರಿಗೆ ಇಲ್ಲದೆ ಇರೋದ್ರಿಂದ ಒಳಗಿರೋ ವೈನ್ಸಲ್ಲಿ ಬ್ಲಡ್ ಕ್ಲಾಟ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಸೂಪರ್ಫಿಷಿಯಲ್ ವೀನಸ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಅದರಿಂದ ಒಂದೊಂದು ಸರ್ತಿ ಬ್ಲಡ್ ಕ್ಲಾಟ್ಸ್ ರೇರಾಗಿ ಹಾರ್ಟ್ ಬ್ಲಾಕ್ ಮಾಡುತ್ತೆ. ಅದೊಂದು ಅಕ್ಯೂಟ್ ಎಮರ್ಜೆನ್ಸಿ ಆಗುತ್ತೆ. ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಡಾಕ್ಟರ್ಸ್ಗಳು, ಈ ತೀರಾ ಎಮರ್ಜೆನ್ಸಿ ಬರೋವರೆಗೂ ಡಾಕ್ಟರ್ ಕನ್ಸಲ್ಟ್ ಮಾಡೋದೇ ಇಲ್ಲ ಅಂತ. ವೆರಿಕೋಸ್ ವೈನ್ಸ್ ಅಲ್ಲಿ ಏನಾಗಬಹುದು ಹಾಗೆ ಟ್ರೀಟ್ ಮಾಡದೆ ಬಿಟ್ಟಲ್ಲಿ ಅಂತ? ಸೊ ಭಾಳ ಜನ ಇದು ಪೇಷಂಟ್ಸ್ ಬಂದಿರೋರೆಲ್ಲ ಜಾಸ್ತಿ ಇದ್ರೂ ಕಾಲು ಕಪ್ಪಗಾಗಿಟ್ಟಿರ್ತದೆ, ನವೆ ಜಾಸ್ತಿ ಇರ್ತದೆ, ಇಚಿಂಗು, ಜೊತೆಗೆ ಸ್ವೆಲ್ಲಿಂಗು, ಇನ್ಫೆಕ್ಷನ್ಸು, ಈ ಥರ ಸೆಲ್ಯುಲೈಟಿಸ್ಸು ಈ ಥರ ಇದ್ರೂ ಡಾಕ್ಟ್ರೆ ಒಂದು ಸಣ್ಣ ಟ್ಯಾಬ್ಲೆಟ್ ಕೊಟ್ಬಿಟ್ಟು ನನಗೆ ಒಂದು 2-3 ಟ್ಯಾಬ್ಲೆಟ್ ಕೊಟ್ಬಿಟ್ರಿ ಸಾಕು ನನಗೆ ಅಂತ ಹೇಳ್ಕೊತಾರೆ. ಇದೆಲ್ಲ ಒಂದು ಲೆವೆಲ್ ಹೋದ ಮೇಲೆ ಈ ಟ್ಯಾಬ್ಲೆಟ್ಸಿಂದ ಹೋಗೋದಲ್ಲ. ಯಾರೇ ಟ್ಯಾಬ್ಲೆಟ್ ಕೊಟ್ಟರು ಅದು ನೋವು ಕಡಿಮೆ ಆಗೋದು ಮಾತ್ರನೇ, ಬಟ್ ಕಾಯಿಲೆ ಹೋಗಲ್ಲ. ಸೊ ಕಾಯಿಲೆ ಹೋಗಲ್ಲ. ನಾವು ನಮ್ಮ ಏಜ್ ಮುಂದಕ್ಕೆ ಹೋಗ್ತಾ ಇದ್ರೆ ಇದು ಮುಂದಕ್ಕೆ ಹೋಗ್ತಾ ಇರ್ತದೆ. ಭಾಳ ಜನ ನನ್ನ ಹತ್ರ ಬರೋರೆಲ್ಲ 70-80% ಪೀಪಲು ಲಾಸ್ಟ್ ಸ್ಟೇಜಸಲ್ಲಿ ಬರ್ತದೆ. ಕಪ್ಪಗಾಗ್ಬಿಟ್ಟು, ಗಾಯ ಆಗಿಬಿಟ್ಟು, ಇಲ್ಲಾಂದರೆ ಕಾಲಲ್ಲಿ ಊತ ಬಂದುಬಿಟ್ಟು, ಇನ್ಫೆಕ್ಷನ್ಸು, ಸೆಲ್ಯುಲೈಟಿಸ್ ಆಗಿ ಈ ಥರ ಬರ್ತಾ ಇರ್ತಾರೆ. ಇದೊಂದು ಚಿಕ್ಕ ಪ್ರೊಸೀಜರ್, ಇದು ಮುಂಚೆನೇ ಮಾಡಿಸ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ. ಇವೆಲ್ಲ ಆವಾಗ ಪ್ರಶ್ನೆಗಳು ಬಹಳ ಇರುತ್ತೆ. ಇವಾಗ ಸರ್ಜರಿ ಮಾಡಿಬಿಡ್ತೀರಾ, ಎಷ್ಟು ಟೈಮ್ ಬೇಕಾಗುತ್ತೆ ರಿಕವರಿ ಆಗೋಕ್ಕೆ, ಜೊತೆಗೆ ನಾನು ರೆಗ್ಯುಲರ್ ವರ್ಕೌಟ್ ಮಾಡಬೇಕು, ಅದಕ್ಕೆ ಸಮಯ ತಗೊಳುತ್ತೆ, ಇವೆಲ್ಲ ಪ್ರಶ್ನೆಗಳಿರುತ್ತೆ. ಏನು ಹೇಳ್ತೀರಾ ಡಾಕ್ಟರ್? ಸೊ ಬೇಸಿಕಲಿ ಏನಂದರೆ ಭಾಳ ಜನ ಕೇಳ್ತಾ ಇರ್ತಾರೆ, ಪೇಷಂಟು ಲೇಟಾಗಿ ಬರ್ತಾರೆ, ಲೇಟಾಗಿ ಬಂದಮೇಲೆ ನೆಕ್ಸ್ಟ್ ಡೇಗೇ ಎಲ್ಲ ಒಳ್ಳೇದಾಗಬೇಕು ನೋಡ್ತಾರೆ. ಸೊ ಲೇಟಾಗಿ ಬಂದರೆ ಏನಾಗುತ್ತೆ ಅಂದರೆ ಅದು ಕಾಲೂ ಮತ್ತೆ ವಾಪಸ್ ಹೆಲ್ತ್ ಬರಲಿಕ್ಕೆ 2 ವಾರ 3 ವಾರ 4 ವಾರ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ಟಾಕಿಂಗ್ಸು ಇಲ್ಲಾಂದರೆ ಬ್ಯಾಂಡೇಜಸ್ ಎಲ್ಲ ಹಾಕ್ತೀವಿ ಅವ್ರಿಗೆ. ಭಾಳ ಜನ ಕೇಳ್ತಾ ಇರ್ತಾರೆ, ಸರ್ ಈ ಆಪ್ರೇಷನ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇದಿಂದ ಕಾಲು ನೋಡ್ಕೊತಾ ಇರ್ತಾರೆ, ಯಾವಾಗ ಹೋಗ್ಬಿಡ್ತದೆ, ಎಲ್ಲ ಚೆನ್ನಾಗಾಗುತ್ತೆ ಅಂತ ನೋಡ್ಕೊತಾ ಇರ್ತಾರೆ. ಆ ಗಮನ ಮುಂಚೆನೇ ಇದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ ಅನ್ಕೊತಾ ಇರ್ತೀನಿ. ಡಾಕ್ಟರ್, ಬಹಳಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡೋದು ಆ ರೀತಿಯಾಗಿ ನರ್ವ್ಸ್ಗಳಿರುತ್ತಲ್ಲ, ಸಮಸ್ಯೆಗಳಿರುತ್ತಲ್ಲ, ಸಮಸ್ಯೆಗಳಿರುತ್ತಲ್ಲ ವೆರಿಕೋಸ್ ವೇನ್ಸ್, ಅವರು ಬೆಳಿಗ್ಗೆ ಈ ಏರ್ ಬಾಲ್ ಫೀಲ್ ಮಾಡ್ತಾರೆ, ಫುಲ್ ಕ್ಯಾಚ್ ಆದಾಗೆ ಮೂವ್ ಆಗೋದಕ್ಕಾಗೋದಿಲ್ಲ. ಅದಕ್ಕೇನಾದ್ರೂ ಸಂಬಂಧ ಇದೆಯಾ? ಅಂದರೆ ನೀವು ಹೇಳ್ತಿರೋದು ಇವಾಗ ಸೆಳೆತ, ಕ್ರಾಮ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಆಫ್ ವ್ಯಾರಿಕೋಸ್ ವೈನ್ಸ್. ಬೆಳಗಿನಿಂದ ಮೋಸ್ಟ್ ಆಫ್ ದ ಪೇಷಂಟ್ಸು ರಾತ್ರಿ ಹೊತ್ತು ಇವಾಗ ಮಲಗೋ ಟೈಮಲ್ಲಿ ಎಳೆತ ಜಾಸ್ತಿ ಇದೆ ಡಾಕ್ಟ್ರೆ, ಒಂದೊಂದು ಸರ್ತಿ ನಿದ್ದೆನೇ ಬರಲ್ಲ ಅಂತ ಹೇಳ್ತಾರೆ. ಕ್ರಾಮ್ಸು, ನಾಕ್ಟರ್ನಲ್ ಕ್ರಾಮ್ಸ್, ರಾತ್ರಿ ಬರೋ ಕ್ರಾಮ್ಸು ಇದು ಡೆಫಿನೆಟ್ ಫೀಚರ್ ಆಫ್ ದ ವೀನಸ್ ಇನ್ಸಫಿಷಿಯನ್ಸಿ ಅಂದರೆ ವ್ಯಾರಿಕೋಸ್ ವೈನ್ಸ್. ಅದಕ್ಕೇನಾದರೂ ನೀವು ಫುಡ್ಡಲ್ಲಿ ರೆಸ್ಟ್ರಿಕ್ಷನ್ಸ್ ಹೇಳ್ತೀರಾ ಅಥವಾ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ತೀರಾ ಎಂಟೈರ್ ವೆರಿಕೋಸ್ ವೈನ್ಸ್ ಸಮಸ್ಯೆ ಇರೋರಿಗೆ? ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಫುಡ್ಡಲ್ಲಿ ಏನಿರಲ್ಲ, ಫುಡ್ಡಲ್ಲಿ ಮೇಜರ್ ಚೇಂಜಸ್ ಏನಿರಲ್ಲ. ಬಟ್ ಆ್ಯಕ್ಚುಲಿ ಫುಡ್ ಅಂದರೆ ಟೈಮಿಗೆ ತಿನ್ಬೋದು, ಕರೆಕ್ಟಾಗಿ ಟೈಮ್ ತಿಂದರೆ ಎಕ್ಸಸೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇವೆಲ್ಲ ಮೀನಖಂಡ ಅಂದರೆ ಕಾಲಲ್ಲಿ ಮೀನಖಂಡ ಅನ್ನೋದು ಸೆಕೆಂಡ್ ಹಾರ್ಟ್ ಪಂಪ್ ಅಂತ ಹೇಳ್ತಾರೆ. ಸೊ ಹಾರ್ಟ್ಗೆ ಹೋಗ್ಲಿಕ್ಕೆ ಕಾಲಿಂದ ಮೇಲ್ಗಡೆಗೆ 1 ಮೀಟರ್ 1.5 ಮೀಟರ್ ಮೇಲ್ಗಡೆ ಹೋಗ್ಬೇಕಂದ್ರೆ ಪಾದದಿಂದ ನಾವು ವಾಕಿಂಗ್ ಮಾಡಿದ್ರೇ ಪಂಪ್ ಆಗುತ್ತೆ ಮೇಲ್ಗಡೆಗೆ. ಸೊ ವಾಕಿಂಗ್ ಮಾಡೋದು ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡಿದ್ದಾಗ ಏನಾಗುತ್ತೆ, ವೆಯ್ಟ್ ಜಾಸ್ತಿ ಆಗಿ ಪಂಪಿಂಗ್ ಕೆಪಾಸಿಟಿ ಹೋಗಿ ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ ಈ ಥರ ಸ್ಟಾರ್ಟ್ ಆಗ್ಬೋದು, ಇಲ್ಲಾಂದರೆ ಕ್ರ್ಯಾಂಪ್ಸ್ ಬರೋದು, ಈ ಥರ ಇರ್ತದೆ. ಹ್ಯಾಬಿಟ್ಸ್ ಅನ್ನೋದು, ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಮೀನಖಂಡಕ್ಕೆ ವಾಕಿಂಗು, ರನ್ನಿಂಗು, ಯೋಗಾಸು ಎಲ್ಲ ಮಾಡಿದರೆ ಬಲ ಜಾಸ್ತಿಯಾಗಿ, ಇವಾಗ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿಕೊಂಡ್ರೆ ಜಾಯಿಂಟ್ ಪೇನ್ಸ್ ಬರೋದು ಲೇಟ್ ಆಗುತ್ತೆ. ಈ ಥರ ವೆರಿಕೋಸ್ ವೇನ್ಸ್ ಸಿಂಪ್ಟಮ್ಸ್ ಇರೋರಿಗೆ ಬೇಗ ಮುಂದಕ್ಕೆ ಹೋಗೋದು ಅಷ್ಟು ಬೇಗ ಹೋಗಲ್ಲ. ಈ ಜಿಮ್ನಲ್ಲಿ ವರ್ಕೌಟ್ ಮಾಡೋ ಕೇಸಸ್ಗಳೆಲ್ಲ ನಿಮ್ಮ ಹತ್ರ ಬರುತ್ತಾ ಡಾಕ್ಟರ್? ಹೇಗೆ ಗೊತ್ತಾಗುತ್ತೆ ಅವ್ರಿಗೆ ವೆರಿಕೋಸ್ ವೇನ್ಸ್ ಇದೆ ಅಂತ? ಬಿಕಾಸ್ ಆಲ್ರೆಡಿ ಪಂಪ್ ಆಗಿರುತ್ತಲ್ವಾ ಬಾಡಿ, ಹೇಗೆ? ಸೊ ಅನುವಂಶವಾಗಿ ಇದ್ದಾಗ ಏನಾಗುತ್ತೆ ಅಂದರೆ, ಅನುವಂಶವಾಗಿ ಇವಾಗ ಜೆನೆಟಿಕಲ್ ಇಶ್ಯೂಸ್ ಇದ್ದಾಗ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಏನೇ ಮಾಡಿದ್ರು, ಒಂದೊಂದು ಸರ್ತಿ ಎಕ್ಸಸೈಸ್ ಮಾಡಿದ್ರು, ಏನೇನು ಮಾಡಿದ್ರು ಇರೋ ಕಾಯಿಲೆ ಡೆಫಿನೆಟಾಗಿ ಹೊರಗಡೆ ಬಂದುಬಿಡ್ತದೆ ಅದು. ಸೊ ಬಟ್ ಮಸಲ್ ಸ್ಟ್ರೆಂಗ್ತು ಎಲ್ಲ ಇದ್ದಾಗ, ಚೆನ್ನಾಗಿ ಕಾಫ್ ಮಸಲ್ ಸ್ಟ್ರೆಂಗ್ತ್ ಇದ್ದಾಗ, ಅವರು ಚಿಕ್ಕ ಆಪ್ರೇಷನ್ ಈ ಥರ ಮಾಡಿಸ್ಕೊಂಡಿದ್ದ ಮೇಲೂ ಅವ್ರಿಗೆ ಬೇಗನೆ ವಾಪಸ್ಸು ಚೆನ್ನಾಗಿ ಹೆಲ್ತ್ ಆಫ್ ದ ಲೆಗ್ ಬಂದುಬಿಡ್ತದೆ ಅವ್ರಿಗೆ. ಬಟ್ ಇದಕ್ಕೆ ಭಾಳ ಜನ ಈ ಥರ ವೆರಿಕೋಸ್ ವೇನ್ಸ್ ಇದ್ದವ್ರಿಗೆ ಇವಾಗ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಏನೇ ಮಾಡಿದ್ರೂ ಅವರಿಗೆ ಹೆಲ್ತ್ ಆಫ್ ದ ಲೆಗ್ ಇಂಪ್ರೂವ್ ಆಗುತ್ತೆ ಡೆಫಿನೆಟಾಗಿ, ಬಟ್ ಕಾಯಿಲೆ ಇರೋದು ಹೋಗಲ್ಲ. ಸೊ ಭಾಳ ಜನ ಹೇಳ್ತಾ ಇರ್ತಾರೆ,
ಡಾಕ್ಟರ್ ನಾನು ವಾಕಿಂಗ್ ಮಾಡ್ತೀನಿ, ಸ್ಟಾಕಿಂಗ್ಸ್ ಹಾಕ್ಕೊತೀನಿ, ಯೋಗಾಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ವೆರಿಕೋಸ್ ವೇನ್ ಬಂದುಬಿಟ್ಟಿದೆ ಡಾಕ್ಟರ್ ಅಂತಾರೆ. ಅನುವಂಶವಾಗಿ ಇದ್ದಾಗ ಏನಾಗುತ್ತೆ ಅಂದರೆ ಡೆಫಿನೆಟ್ ಆಗಿ ಅದು ಬಂದೇ ಬರ್ತದೆ. ಬಟ್ ನಮಗೆ ಎಕ್ಸಸೈಸ್ ಮಾಡೋದರಲ್ಲಿ, ಈ ಥರ ಜಿಮ್ಗೆ ಹೋಗೋದ್ರಲ್ಲಿ ದಿ ಓವರಾಲ್ ಜನರಲ್ ಹೆಲ್ತ್ ಆಫ್ ದ ಬಾಡಿ ತುಂಬ ಆ್ಯಕ್ಚುಲಿ ಇಂಪ್ರೂವ್ ಆಗುತ್ತೆ. ಡಾಕ್ಟರ್, ಆವಾಗಲೇ ಡಯಾಬಿಟಿಕ್ ಹಾಗೆ BP ಇದ್ರೆ ಹೇಗೆ ಟ್ರೀಟ್ ಮಾಡ್ತೀರಾ ನೀವು ಪೇಷಂಟ್ಗೆ ಅಂತ ಹೇಳ್ತಾ ಇದ್ರು. ಒಬೇಸ್ ಇರ್ತಾರಲ್ವಾ, ಅವರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಅವರಿಗೆ ಟ್ರೀಟ್ಮೆಂಟ್ ಮಾಡೋದು ಸುಲಭನಾ? ಸೊ ತುಂಬ ತೂಕ ಜಾಸ್ತಿ ಇರೋರಿಗೆ ಒಂದು ವೆರಿಕೋಸ್ ವೇನ್ಸ್ ಅನ್ನೋದು ವೆಯ್ಟ್ ಜಾಸ್ತಿ ಇದ್ದಾಗ ವೆರಿಕೋಸ್ ವೇನ್ ಲಕ್ಷಣಗಳು ಜಾಸ್ತಿ ಆಗುತ್ತೆ. ಸೊ ಅಂಥವ್ರಿಗೂ ಸಿಂಪ್ಟಮ್ಸು ಕಾಲು ಬಾವು, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಬಂದರೆ ಡೆಫಿನೆಟಾಗಿ ಟ್ರೀಟ್ಮೆಂಟ್ ಮಾಡಲೇಬೇಕು ಅವ್ರಿಗೆ, ಇಲ್ಲಾಂದರೆ ಕಾಲು ಹಾಳಾಗಿಬಿಡ್ತದೆ ಅದು. ಸೊ ಅದು ಟ್ರೀಟ್ಮೆಂಟ್ ಮಾಡಿ ವೆಯ್ಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಪಾಪ ತುಂಬ ಜನ ವೆಯ್ಟ್ ಕಡಿಮೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಡಾಕ್ಟರ್, ಏನೇ ಊಟ ಮಾಡಿದ್ರೂ ಆಗ್ತಾಯಿಲ್ಲ, ಊಟ ಕಡಿಮೆ ಮಾಡಿದ್ರೂ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಏನಂದರೆ ಬಾಡಿ ಫಿಟ್ಟಾಗಿರಬೇಕು, ಡೆಫಿನೆಟಾಗಿ ಎಕ್ಸಸೈಸ್ ಮಾಡಬೇಕು. ಎಷ್ಟೇ ಫಿಟ್ಟಾಗಿ ಇದ್ರೂ ಬಂದರೆ ಅದು ಬೇರೆ ಮಾತು, ಬಟ್ ಫಿಟ್ಟಾಗಿರ್ಬೇಕಾಗುತ್ತೆ, ಒಂದು ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಗರ್ಭಧಾರಣೆಯ ಸಂದರ್ಭದಲ್ಲಿ ವೆರಿಕೋಸ್ ವೇನ್ ಸಮಸ್ಯೆಗಳು ಬರುತ್ತಲ್ವಾ, ಅದು ಹಾಗೇನೆ ಗುಣಮುಖವಾಗುತ್ತಾ ಡೆಲಿವರಿ ನಂತರದಲ್ಲಿ, ಇಲ್ಲ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತ ಅಗತ್ಯ ಇದೆಯಾ ಅಂತ? ಸೊ ಡೆಫಿನೆಟ್ ಆಗಿ ಸ್ವಲ್ಪ ಜನಕ್ಕೆ ಹೆಂಗಸರಲ್ಲಿ ಪ್ರೆಗ್ನೆನ್ಸಿ ಆದಮೇಲೆ ವೆಯ್ಟ್ ಜಾಸ್ತಿ ಇರೋದ್ರಿಂದ, ಬೇಬಿ ವೆಯ್ಟ್, ಪ್ರೆಗ್ನೆಂಟ್ ಯೂಟ್ರಸ್ ಬೇಬಿ ವೆಯ್ಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ವೇನ್ಸು ಸ್ವಲ್ಪ ಕಂಪ್ರೆಸ್ ಆಗಿಬಿಡ್ತದೆ. ದಿ ಇನ್ಕ್ಯಾಪಿಸ್ಟೆನ್ಸ್ ವೇನ್ಸ್ ಅಂತೀವಿ. ಸೊ ಆ ಥರ ಕಂಪ್ರೆಸ್ ಆದಾಗ ಏನಾಗುತ್ತೆ ಅಂದರೆ ಕೆಳಗಡೆಯಿಂದ ರಕ್ತ ಹೋಗೋದ್ರಲ್ಲಿ ತೊಂದರೆ ಆಗುತ್ತೆ, ಅದರಿಂದ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅಂಥವರಲ್ಲಿ ವೆರಿಕೋಸ್ ವೇನ್ಸ್ ಕಾಣಿಸೋದು ತುಂಬಾ ಕಾಮನ್ ಆ್ಯಕ್ಚುಲಿ ನೋಡ್ತಾ ಇರ್ತೀವಿ. ಬಟ್ ಒಂದು 5 to 6 months ಆದಮೇಲೆ ಅಂಥವ್ರು ಬಂದಿರೋದ್ರೂ ಆಫ್ಟರ್ ಪ್ರೆಗ್ನೆನ್ಸಿ ಅದು ಬಂದು ಹೋಗ್ಬಿಡ್ತೇವೆ. ಬಟ್ ಸ್ವಲ್ಪ ಜನಕ್ಕೆ ಹಂಗೆ ಕಂಟಿನ್ಯೂ ಆಗಿ ಮುಂದಕ್ಕೆ ಹೋಗ್ತಾ ಇರ್ತದೆ. ಅಂತರ ಮುಂದಕ್ಕೆ ಹೋಗೋ ಜನದಲ್ಲಿ ಜಾಸ್ತಿ ಆದರೆ ಒಂದು ಸರ್ತಿ ಡಾಕ್ಟರ್ನ ಭೇಟಿ ಆಗಬೇಕಾಗುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಇದುವರೆಗೆ ನಮ್ಮ ಜೊತೆಗಿದ್ದು ಮೆಗಾವಿನ್ ವಾಸ್ಕ್ಯುಲರ್ ಕೇರ್ನ ಡಾಕ್ಟರ್ ವಿನಯ್ ನ್ಯಾಪತಿ. ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಮೆಗಾವಿನ್ ವಾಸ್ಕ್ಯುಲರ್ ಕೇರ್ ಬೆಂಗಳೂರು, ಶಾಖೆಗಳು ಅಪೋಲಾ ಸ್ಪೆಕ್ಟ್ರಾ ನಂಬರ್ 143, ಜ್ಯೋತಿ ನಿವಾಸ್ ಕಾಲೇಜ್ ರಸ್ತೆ, ಕೋರಮಂಗಲ, ಬೆಂಗಳೂರು. ದೂರವಾಣಿ ಸಂಖ್ಯೆ 9880462229. ಮೆಗಾವಿನ್ ವಾಸ್ಕ್ಯುಲರ್ ಕೇರ್ ಬೆಂಗಳೂರು, ಮೈಸೂರು ಕೂಡ ಶಾಖೆ ಇದೆ. ಪ್ರತಿ ಶುಕ್ರವಾರ ರಾಮಕೃಷ್ಣ ಆಸ್ಪತ್ರೆ, ವಿದ್ಯಾರಣ್ಯಪುರದಲ್ಲಿ ನೀವು ಭೇಟಿ ಮಾಡಬಹುದು. ದೂರವಾಣಿ ಸಂಖ್ಯೆ 9880462229. ಬೇರೆ ಬೇರೆ ಬ್ರಾಂಚಸ್ಗಳು ಇನ್ನು ರಾಯಚೂರಿನಲ್ಲಿ ಪ್ರತಿ ತಿಂಗಳ ಮೊದಲ ವಾರ ಬಾಲಂಕು ಆಸ್ಪತ್ರೆಯಲ್ಲಿ ವೈದ್ಯರನ್ನ ಭೇಟಿಯಾಗಬಹುದು. ದೂರವಾಣಿ ಸಂಖ್ಯೆ 9880462229. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.